ಇನ್ನು ಇವತ್ತು ಕಲಾಪದಲ್ಲಿ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ನಡೆಯಿತು. ಇದರ ನಡುವೆ ಸಿಎಂ ಕುರ್ಚಿ ವಿಚಾರವಾಗಿಯೂ ಪ್ರಸ್ತಾಪ ಆಯಿತು. ಸಿಎಂ ಜೊತೆಗೆ ಇರ್ತೀನಿ ಅಂತ ಹೇಳುತ್ತಾನೆ ಡಿಕೆ ಶಿವಕುಮಾರ್ ಅವರು ತನ್ನ ಸ್ಟ್ರೆಂತ್ ಬಗ್ಗೆ ಮೆಸೇಜ್ ಪಾಸ್ ಮಾಡಿದ್ರು. ಒಂದು ಹಂತದಲ್ಲಿ ನಂಬರ್ ಮುಖ್ಯ ಆಗಲ್ಲ, ಧೈರ್ಯವಾಗಿ ನಿಲ್ಲುವಂತಹ ಒಬ್ಬ ವ್ಯಕ್ತಿ ಸಾಕು ಅಂತ ಡಿಕೆ ಶಿವಕುಮಾರ್ ಹೇಳಿರೋದು ಕುತೂಹಲ ಮೂಡಿಸಿತು. ಸಿದ್ದರಾಮಯ್ಯ is also with me. ವಾಸ್ತವಿಕವಾದಂತ ಮಾತು. ವಿಧಾನಸಭೆಯಲ್ಲಿ ಪವರ್ ಶೇರಿಂಗ್ ವಿಚಾರ ಪ್ರಸ್ತಾಪ. ಕಾಲವೇ ಉತ್ತರ, ನಂಬರ್ ಮೇಲೆ ತೀರ್ಮಾನ ಆಗಲ್ಲ ಎಂದ ಡಿಕೆ. ಅವ್ರು ಹೇಳಿದ್ದು ನನಗೊಂಚೂರು. ವಿಧಾನಸಭೆಯಲ್ಲಿ ಇವತ್ತು ರಾಜ್ಯಪಾಲರ ಭಾಷಣದ ಮೇಲೆ ಗಂಭೀರ ಚರ್ಚೆ ನಡೆಯಿತು. ಸಿಎಂ ಸಿದ್ದರಾಮಯ್ಯ ಉತ್ತರ ನೀಡ್ತಾ ಇದ್ದಾಗಲೇ ಮದ್ಯದ ದರಗಳ ಬಗ್ಗೆ ಮಾತನಾಡಿದ್ರು. ಬೇರೆ ಬೇರೆ ರಾಜ್ಯದಲ್ಲಿ ದರ ಎಷ್ಟಿದೆ ಅನ್ನೋದನ್ನ ಪ್ರಸ್ತಾಪಿಸಿದ್ರು. ಈ ವೇಳೆ ಬಿಜೆಪಿ ಸದಸ್ಯರು ನಿಮ್ಮನ್ನ ಹಾಲಾಹಲ ಅಂತ ಕರೆದಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಡಿಕೆಗೆ ಹೇಳಿದ್ರು. ಇಲ್ಲಿಂದ ಶುರುವಾಯ್ತು ನೋಡಿ ಕುರ್ಚಿ ಚರ್ಚೆ. ಮಿನಿಸ್ಟರ್ಗೂ ಡಿಕೆ ಶಿವಕುಮಾರ್ಗೂ ಜಗಳ ಇದೆ ಅಂತ. ಹಾಲು ಸಕ್ಕರೆ ಅಂತ ಹೇಳಿದೆಲ್ಲಪ್ಪ. ಇವ್ರಿಗೆ ನೋಡಿ, ನಿನ್ಗೆ ಹೇಳಿರೋದು ಹಾಲು ಅಂತ ನಿನ್ಗೆ ಹೇಳಿ, ನನಗೆ ಸಕ್ಕರೆ ಅಂತ ಹೇಳಿ, ಅವರು ಹಾಲಾಹಲ ಅಂತ ಹೇಳಿದ್ರು. ಟೈಮ್ ಉತ್ತರ ಕೊಡ್ತದೆ ನೋಡಿ, ಇದು ಕರೆಕ್ಟ್. ಒಂದು ಮಾತಲ್ಲಿ 100 ಅರ್ಥ. ದಟ್ ಈಸ್ ಡಿ ಕೆ ಶಿವಕುಮಾರ್. ಸಮಯ ಉತ್ತರ ಕೊಡುತ್ತೆ ಅಂತ ಡಿಕೆ ಹೇಳ್ತಾ ಇದ್ದ ಹಾಗೆ ಆ ಸಮಯ ಯಾವುದು ಅಂತ ಹೇಳಿ ಅಂತ ಅಶೋಕ್ ಹೇಳಿದ್ರು. ಮಾತು ಮುಂದುವರಿಸಿ ಡಿಕೆ ಜೊತೆಗೆ 56 ಜನ ಇದ್ದಾರೆ. ಕೆಲವರು ಬೆಳಗ್ಗೆ ಸಿಎಂ ಮನೆಯಲ್ಲಿ, ಸಂಜೆ ಡಿಕೆ ಜೊತೆ ಇರ್ತಾರೆ. ಇದು ಡಿಕೆಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಲಾರ್ಡ್ ಅನ್ನ ಉಲ್ಲೇಖಿಸಿ ಈ ವಿಚಾರವನ್ನ ಕುಟುಕಿದ್ರು. ಈ ಡಿ ಕೆ ಶಿವಕುಮಾರ್ ಹೇಳೋತಾರೆ ಸಮಯನೇ ಉತ್ತರ ಕೊಡ್ತೈತೆ ಅಂತ ಹೇಳಿದ್ದಾರೆ. ಆ ಸಮಯ ಯಾವುದು ಅಂತ ಹೇಳ್ಬಿಟ್ರೆ ನಮ್ಗೂ ಸಂತೋಷ ಆಗ್ತದೆ. ಆ ಸಮಯ ಯಾವುದು ಅಂತ ಗೊತ್ತಾಗಬೇಕಲ್ಲ. 56 ಜನ ಡಿ ಕೆ ಜೊತೆಗೂ ಇದಾರಂತೆ. 56. ನಾನು ಆಮೇಲೆ ಈ ಕಡೆ ಅವ್ರನ್ನ ಕೇಳಿದೆ, ಸಿದ್ದರಾಮಯ್ಯ ಕಡೆ, ಅಣ್ಣ ಅವರೆಲ್ಲ ನಮ್ಮ ಮನೆಗೆ ಬೆಳಗ್ಗೆ ಬರ್ತಾರೆ, ಸಂಜೆ ಅಲ್ಲಿ ಹೋಗ್ತಾರಣ್ಣ ಅಂತ. ಮ್ಯಾನೇಜ್ ಇವಾಗ ಹೇಳಿದ್ನಲ್ಲ, ಯಾರು ನನ್ನ ಫ್ರೆಂಡು ಸಂತೋಷ್ ಲಾಡು, ಇದೇ ಕ್ಯಾಟಗಿರಿ ಸಂತೋಷ್ ಲಾಡು. ಬೆಳಗ್ಗೆ ಒಂದ್ ಕಡೆ, ಸಾಯಂಕಾಲ ಒಂದ್ ಕಡೆ. ಕನ್ಫ್ಯೂಸ್ ಔಟೈತೆ. ಡಿಕೆಗೆ ಕನ್ಫ್ಯೂಸ್ ಔಟೈತೆ. ಯಾರು ನಂಬೋದು, ಯಾರನ್ನ ಬಿಡೋದು? ಗದ್ದಲದ ಮಧ್ಯೆ ಎದ್ದು ನಿಂತು ಮಾತನಾಡಿದ ಡಿಕೆ, ನನ್ನ ಸ್ಟ್ರೆಂತ್ 140, ನಾನು ಸಿದ್ದರಾಮಯ್ಯ ಜೊತೆಗೆ ನಿಂತ್ಕೊಳ್ತೀನಿ ಅಂದ್ರು. ಗೊಂದಲವೇ ಬೇಡ ಅಂದ್ರು. ನನ್ನ ಸ್ಟ್ರೆಂತ್ 139 ಜನ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಈಸ್ ಆಲ್ಸೋ ವಿತ್ ಮೀ 100%. ನಂಬರ್ ಮೇಲೆ ರಾಜಕಾರಣ ಹೀಗನ್ನುತ್ತಲೇ ನಂಬರ್ ಮೇಲೆ ತೀರ್ಮಾನ ಆಗಲ್ಲ, ಪಾಲಿಟಿಕ್ಸ್ ನಲ್ಲಿ ಎಲ್ಲವೂ ಸಾಧ್ಯ, ಧೈರ್ಯದಿಂದ ನಿಲ್ಲೋ ಒಬ್ಬ ಸಾಕು ಅಂತ ಹೇಳೋ ಮೂಲಕ ಕುತೂಹಲ ಮೂಡಿಸಿದ್ರು. ನಾನು ಏನ್ ನಂಬಿದ್ರು ಗೊತ್ತಾ, ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ ಅಂತ. ಒಬ್ಬನೇ ಸಾಕು, ದೃಢವಾದಂತ ನಿಲುವು, ಸಂಕಲ್ಪ ಇಟ್ಕೊಂಡು ಧೈರ್ಯ ಇದ್ರೆ ಸಾಕು. 140 ಜನನೂ ಇರ್ತಾರೆ, 140 ಇನ್ನ ಜಾಸ್ತಿನೂ ಆಯ್ತದೆ. ನೋಡೋಣ, ಲೆಟ್ ಅಸ್ ಸಿ ಆನ್ 28. ಇದಕ್ಕೆ ಮತ್ತೆ ಕಾಲೆಳೆದ ಅಶೋಕ್, ಇದು ವೈರಾಗ್ಯದ ಮಾತಾ ಅಂತ ಪ್ರಶ್ನಿಸಿದ್ರು. ಅಲ್ಲ, ವಾಸ್ತವದ ಮಾತು ಅಂತ ಸಿದ್ದರಾಮಯ್ಯ ಉತ್ತರಿಸಿದ್ರು. ವೈರಾಗ್ಯದ ಮಾತಲ್ಲ, ವಾಸ್ತವಿಕವಾದಂತ ಮಾತುಗಳನ್ನೇ ಹೇಳಿದ್ದಾರೆ. ನೀನು ವೈರಾಗ್ಯ ಅಂತ ಕರೀಬಹುದು ಅಥವಾ ಬೇರೆ ಇನ್ನೇನಾದ್ರು ಕರೀಬಹುದು, ಅದು ವೈರಾಗ್ಯ ಅಲ್ಲ. ಹೀಗೆ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಗೆ ಸಿಎಂ ಸಿದ್ದರಾಮಯ್ಯ ಉತ್ತರಿಸುವಾಗ ಪವರ್ ಶೇರಿಂಗ್ ಚರ್ಚೆ ಭಾರೀ ಕುತೂಹಲ ಮೂಡಿಸಿತು. ನಂಬರ್ ಮುಖ್ಯ ಅಲ್ಲ, ಒಬ್ಬ ಇದ್ರೆ ಸಾಕು, ಕಾಲವೇ ಉತ್ತರ ಕೊಡುತ್ತೆ ಅನ್ನೋ ಡಿಕೆ ಮಾತುಗಳು ಸದನದಲ್ಲೇ ಸಂದೇಶ ಕೊಟ್ಟಂತಿದ್ವು. ಹರೀಶ್, ಟಿವಿ9 ಬೆಂಗಳೂರು.